ಓಂ ಅಯಂ ವಾವ ಶಿಶುಃ ಮಧ್ಯಮಃ ಪ್ರಾಣಃ ತಸ್ಯ ಇದಮೇವ ಆಧಾನಂ ಇದಮೇವ ಪ್ರತ್ಯವಧಾನಂ ಪ್ರಾಣಃ ಸ್ಥೂಣ ಅನ್ನಂ ದಾಮ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ ನಾವೀಗ ಅನುಶಾಸನ ಪರ್ವದ ಭೀಷ್ಮನ ಉಪದೇಶಗಳನ್ನು ಕೇಳ್ತಾ ಇದ್ದೇವೆ. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 30ನೇ ಅಧ್ಯಾಯ, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 63ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 55ನೇದ್ದು, ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 24ನೇ ಅಧ್ಯಾಯ. ಬ್ರಹ್ಮಹತ್ಯೆಗೆ ಸಮಾನವಾದ ಕೆಲವು ಪಾಪಗಳನ್ನು ಇವತ್ತು ನಾವು ನೋಡೋರಿದ್ದೇವೆ. ಸ್ವಸ್ತ್ಯಸ್ತು ಸತಾಂ ಸರ್ವೇಷಾಂ ಮಹಾಭಾರತ ಶ್ರೋತॄಣಾಂ ಪ್ರವಕ್ತॄಣಾಂ ಚ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತಸ್ಯ ತತ್ವಬೋಧಿನೀಃ ಸರ್ವಮನೋರಮಾಶ್ಚ ಕಥಾಃ ಆಕರ್ಣಯತಾಂ ಸರ್ವೇಷಾಂ ಅಸ್ಮಾಕಂ ಅದ್ಯ ಅಯಂ ಅವಸರಃ ಯತ್ರ ಭೀಷ್ಮಶಾಂತನವಃ ಪೌತ್ರಾಯ ಯುಧಿಷ್ಠಿರಾಯ ಸಪರಿವಾರಾಯ ಬ್ರಹ್ಮಹತ್ಯಾ ಸಮಾನಾನಿ ಪಾಪಾನಿ ನಿರೂಪಯತಿ. ಗತೇಷು ಅಧ್ಯಾಯೇಷು ಕೆ ಕೈಃ ಕೃತ್ಯೈಃ ನಿರಯಂ ನರಕಂ ಪ್ರಾಪ್ನುವಂತೆ ಅಥ ಕೆ ಕೈಃ ಪುಣ್ಯಕೃತ್ಯೈಃ ಸ್ವರ್ಗಂ ಪ್ರಾಪ್ನುವಂತೆ. ಕೆ ಪುರುಷಾಃ ದಾನಪಾತ್ರಾಣಿ ದೈವೇ ಕಾರ್ಯೇ ಪಿತೃಕಾರ್ಯೇ ವಾ ಕಾನಿ ಕರ್ಮಾಣಿ ಕರ್ತವ್ಯಾನಿ ಭವಂತಿ ಇತ್ಯೇತೆ ವಿಷಯಾಃ ಗತೇ ದಿವಸೇ ತತ್ಪೂರ್ವ ದಿವಸೇ ಚ ನಿರೂಪ್ಯಂತ. ಹೇ ಭಾರತ ಯುಧಿಷ್ಠಿರ, ಇದಂ ತು ತತ್ವಂ ಮೇ ಭವಾನ್ ವಕ್ತುಮರ್ಹಸಿ. ಅಹಿಂಸಯಿತ್ವಾ ಯದ್ಯಪಿ ಕಶ್ಚನ ಪುರುಷಃ ಹಿಂಸಾಂ ನ ಕರೋತಿ ತಥಾಪಿ ಕೈಃ ಕೃತ್ಯೈಃ ಬ್ರಹ್ಮಹತ್ಯಾ ಸಮಾನಂ ಪಾಪಂ ಪ್ರಾಪ್ನೋತಿ. ಭೀಷ್ಮಃ ಪ್ರಶ್ನಮೇನಂ ಏವಂ ಪ್ರತ್ಯುವಾಚ. ಗತೇ ಕಾಲೇ ಕದಾಚನ ಅಹಂ ಭಗವಂತಂ ವ್ಯಾಸಂ ಋಷಿಂ आहूय तस्य सन्निधाने एतमेव प्रश्नम् हिंसाम् अकृत्वापि ब्रह्महत्या कथं संभवति इत्येनमेव प्रश्नं तं व्यासमपि अहम् अपृच्छम्. वसिष्ठः शक्तिः पराशरः तदनन्तरं व्यासः एवं च वसिष्ठस्य त्वं चतुर्थः, ವಸಿಷ್ಠರ ನಂತರ 4ನೇಯವರು ನೀವು. ಬ್ರಹ್ಮಹತ್ಯೆಗೆ ಸಮಾನವಾದ ಪಾಪಗಳನ್ನು ಹೇಳಿ. ಬಹಳ ಉತ್ತಮವಾದಂತಹ ಕೆಲವು ಪಾಪಗಳನ್ನ ಉತ್ತರಗಳನ್ನು ಅವರು ಹೇಳಿದರು ವ್ಯಾಸರು. ನಾವು ಅನೇಕ ಕಡೆ ಅನ್ಕೊಂಡಿರ್ತೇವೆ ಬ್ರಹ್ಮ ಹತ್ಯೆ ಅಂತ. ಹತ್ಯೆ ಅಂದ್ರೆ ಕೊಲ್ಲುವುದು ಅಂತಾನೆ. ಕೊಲ್ಲುವುದು ಅಂದ್ರೆ ಖಡ್ಗ ಹಿಡದೆ ಕೊಲ್ಲಬೇಕಾಗಿಲ್ಲ. ಅನೇಕ ಕಡೆ ಮನುಷ್ಯ
ಅವನ ಕೈಯಲ್ಲಿ ಖಡ್ಗ ಇಲ್ಲದೆ ಹೋದ್ರು, ಕೈಯಲ್ಲಿ ಬಂದೂಕ್ ಇಲ್ಲದೆ ಹೋದ್ರು ಕೂಡ ಅವನ ನಾಲಿಗೆ ಆ ಬಂದೂಕಿಗಿಂತ ಹರಿತವಾಗಿ, ಖಡ್ಗಕ್ಕಿಂತ ಹರಿತವಾಗಿ, ಬಂದೂಕಿಗಿಂತ ತೀಕ್ಷ್ಣವಾಗಿ ಇರುವ ಸಾಧ್ಯತೆ ಇರ್ತದೆ. ಅದನ್ನ ಇಲ್ಲಿ ಹೇಳ್ತಾರೆ. ಕೃಷವೃತ್ತಿ, ಅವನಿಗೆ ಬದುಕಲಿಕ್ಕೆ ಯಾವುದೇ ಸರಿಯಾದಂತಹ ಉಪಾಯ ಇಲ್ಲ. ಅಂತ ಒಬ್ಬ ಬ್ರಾಹ್ಮಣನನ್ನ ಕರೆದರೆ, ನೀವಾಗಿ ಕರೆದು ಆಮೇಲೆ ಬ್ರೂಯಾ ನಾಸ್ತೀತಿ ಯಃ ಪಶ್ಚಾತ್, ಆಮೇಲೆ ನಾನು ನಿನಗೇನು ಕೊಡೋದಿಲ್ಲ ಅಂತ ಹೇಳಿ ಅವನನ್ನ ಮರಳಿ ಕಳಿಸಿಬಿಟ್ರೆ ಇದು ಬ್ರಹ್ಮಹತ್ಯೆಗೆ ಸಮಾನವಾದಂತಹ ಪಾಪ. ಇಲ್ಲಿ ಆ ಕಠೋರವಾದಂತಹ ತನ್ನ ನಾಲಿಗೆಯ ಮೂಲಕ ಅವನು ಬ್ರಹ್ಮಹತ್ಯೆಗೆ ಸಮಾನವಾದಂತಹ ಪಾಪವನ್ನೇ ಪಡ್ಕೊಂಡ್ಬಿಟ್ಟ. ವನಪರ್ವದಲ್ಲಿ ಯಕ್ಷ ಪ್ರಶ್ನದಲ್ಲಿ ಯಕ್ಷ ಕೇಳುವಂತಹ ಮಾತೊಂದು ಹೀಗೆ ಇದೆ. ಅಲ್ಲಿ ಬ್ರಹ್ಮಹತ್ಯೆಗೆ ಸಮಾನವಾದದ್ದು ಅಂತ ಏನು ಬಂದಿಲ್ಲ, ಆದರೂ ಅದನ್ನು ನೆನಪು ಮಾಡ್ಕೊಳ್ತಾ ಇದ್ದೀನಿ. ಅಕ್ಷಯ ನರಕಕ್ಕೇನ ಪ್ರಾಪ್ಯತೆ ಭರತರ್ಷಭ, ಶಾಶ್ವತವಾದ ಬಹಳ ದೀರ್ಘವಾದಂತಹ ನರಕ ಅದು ಯಾವುದರಿಂದ ಬರೋದು ಅದನ್ನು ಹೇಳು ಅಂತ ಕೇಳಿದ್ರೆ, ಬ್ರಾಹ್ಮಣಂ ಸ್ವಯಂ ಆಹೂಯ ಯಾಚಮಾನಂ ಅಕಿಂಚನಂ, ಅಕಿಂಚನಾದವನು ಬಹಳ ದಟ್ಟ ದರಿದ್ರನಾದಂತಹ ಬ್ರಾಹ್ಮಣನೊಬ್ಬನನ್ನ ನಾವಾಗಿಯೇ ಕರೆದು ಪಶ್ಚಾತ್ ನಾಸ್ತಿತಿ ಯೋ ಬ್ರೂಯಾತ್, ಆ ಬಳಿಕ ಏನಿಲ್ಲ ನಾನು ಕೊಡೋದಿಲ್ಲ ಅಂತ ಮರಳಿ ಕಳಿಸಿಬಿಟ್ರೆ ಅವನಿಗೆ ಅಕ್ಷಯವಾದಂತಹ ನರಕ ಅಂತ ವರ್ಣಿಸ್ತಾರೆ. ಮಧ್ಯಸ್ಥ ಸೇಹ ವಿಪ್ರಸ್ಯ, ಇದು ಈ ಅನುಶಾಸನ ಪರ್ವದಲ್ಲಿ ಮುಂದಿನ ಭಾಗ. ಮಧ್ಯಸ್ಥ ಅಂದ್ರೆ ತನ್ನಷ್ಟಕ್ಕೆ ತಾನಿದ್ದಾನೆ, ಅವನು ಬೇರೆ ಯಾರ ಕೃತ್ಯಗಳಲ್ಲೂ ಕೂಡ ಮೂಗು ತೋರಿಸಿಲ್ಲ. ಅಂಥವನ ವೃತ್ತಿಯನ್ನ ಅಪಹರಿಸಿದರೆ, ವೃತ್ತಿಂ ಹರತಿ ದುರ್ಬುದ್ಧಿ, ಇನ್ನೊಬ್ಬರಿಗೆ ಸಹಾಯ ಮಾಡಬೇಕಾದ ನಮ್ಮ ಕರ್ತವ್ಯ. ಸಹಾಯ ಮಾಡಲಿಕ್ಕೆ ಆಗಲಿಲ್ಲ ಅಂತ ಇಟ್ಕೊಳ್ಳೋಣ, ಆದರೆ ಇನ್ನೊಬ್ಬರ ವೃತ್ತಿಯನ್ನಾದರೂ ಕಸಿಬಾರದು, ಅಂತ ದುಷ್ಟತನವನ್ನು ಮಾಡಬಾರದು. ಅವನು ಬ್ರಹ್ಮಘಾತಿ ಅಂತ ಕರೆಸ್ಕೋತಾನೆ. ಇಲ್ಲಿ ಅನೇಕ ಕಡೆ ಬ್ರಹ್ಮ ಅಂದ್ರೆ ಬ್ರಾಹ್ಮಣ ಅಂತನೂ ಅರ್ಥ ಹೌದು, ಅದಲ್ಲದೆ ಬ್ರಹ್ಮ ಅಂದ್ರೆ ವೇದ ಅಂತನೂ ಹೌದು. ವೇದ ಉಳಿಬೇಕಾದದ್ದು ಈ ಬ್ರಾಹ್ಮಣರಿಂದಲೇ. ವಿಪ್ರ ವೇದಾಶ್ಚ ಯಜ್ಞಾಶ್ಚ ಯಸ್ಮಾದೋತಾ ಪರಸ್ಪರಂ ವಿಹಿತ ವಿಷ್ಣುನಾಥೇನ ವಿಷ್ಣು ರೋಮಿತ್ಯುದಾಹೃತಃ ಅಂತ. ವಿಪ್ರಾಹ ಅಂದ್ರೆ ಜ್ಞಾನಿಗಳಾದಂಥವ್ರು, ವೇದಗಳು ಮತ್ತೆ ಯಜ್ಞ, ಇವು ಮೂರನ್ನು ಕೂಡ ಪರಸ್ಪರವಾಗಿ ಹೆಣೆದಿಟ್ಟಿದ್ದಾನೆ. ಇದೊಂದು ತ್ರಿಕೋಣ, ಇದು ಮೂರು ಕಡ್ಡಿಗಳು, ಆ ಮೂರು ಕಡ್ಡಿಗಳು ಸೇರಿ ಒಂದು ತ್ರಿಕೋಣವಾಗಿದೆ. ಅದರಲ್ಲಿ ಯಾವುದಾದ್ರೂ ಒಂದು ತಪ್ಪಿದ್ರೂ ಕೂಡ ಆ ವಿಪ್ರನಾದವನು ತಪ್ಪಿಬಿಟ್ರೆ, ಆ ವಿಪ್ರನಾದವನು ವೇದವನ್ನು ಅಧ್ಯಯನ ಮಾಡದೆ ಹೋದ್ರೆ ಯಜ್ಞವನ್ನು ಮಾಡುವವರು ಯಾರು ಇಲ್ಲದಂತಾಗ್ತಾರೆ. ಅದರಿಂದ ಬ್ರಹ್ಮಘಾತಿ ಅಂದ್ರೆ ಬ್ರಾಹ್ಮಣನಿಗೆ ತೊಂದರೆ ಕೊಟ್ಟವನು ಅಂತ ಅಷ್ಟೇ ಅಲ್ಲ, ವೇದಕ್ಕೆ ತೊಂದರೆ ಕೊಟ್ಟವನು ಅಂತ ಕೂಡ ಅರ್ಥ ಆಗ್ತದೆ. ಗೋಕುಲಸ್ಯ ತೃಷಾರ್ಥಸ್ಯ, ಹಸುಗಳಿಗೆ ಮತ್ತೆ ಬೇರೆ ಇತರ ಪ್ರಾಣಿಗಳಿಗೆ ನೀರನ್ನ ನಾವು ಒದಗಿಸಬೇಕು ಸಾಧ್ಯವಾದಷ್ಟು. ಅದಲ್ಲದೆ ಹೋದ್ರೆ ಅವುಗಳಿಗೆ ತೊಂದರೆ ಆದ್ರೂ ಕೊಡಬಾರದು. ಆ ಥರ ತೊಂದರೆ ಕೊಟ್ರೆ ಅದು ಕೂಡ ಬ್ರಹ್ಮಹತ್ಯೆಗೆ ಸಮಾನವಾದಂತಹ ಪಾಪ ಆಗ್ತದೆ. ಯಃ ಪ್ರವೃತ್ತಾಂ ಶ್ರುತಿಂ ಸಮ್ಯಕ್, ಇದೊಂದು ಮಹತ್ವದ ಸಮ್ಯಕ್ ಮಾತು. ಈಗಾಗಲೇ ಅದು ಆ ಒಂದು ವೇದ ಭಾಗ, ಶಾಸ್ತ್ರ ಭಾಗ ಪ್ರಚಲಿತವಾಗಿದೆ, ಮುನಿಗಳು ಅದನ್ನು ಕಂಡಿದ್ದಾರೆ. ಶ್ರುತಿಂ ಸಮ್ಯಕ್ ಶಾಸ್ತ್ರಂ ವಾ, ಅಪೌರುಷೇಯ ಗ್ರಂಥ ಆಗಿರ್ಬೋದು, ಪೌರುಷೇಯ ಗ್ರಂಥ ಆಗಿರ್ಬೋದು. ಅನಭಿಜ್ಞಾಯ, ನಾವು ಅದನ್ನು ಸರಿಯಾಗಿ ತಿಳ್ಕೊಳ್ತಿಲ್ಲ. ಸರಿಯಾಗಿ ತಿಳ್ಕೊಳ್ಳದೆ ಅದನ್ನ ದೂಷಿಸಿದ್ರೆ ಅವನು ಕೂಡ ಬ್ರಹ್ಮಘಾತಿ ಅಂತ ಕರೆಸ್ಕೋತಾನೆ. ನಾವು ಹಿಂದೆ ಯಕ್ಷ ಪ್ರಶ್ನವನ್ನು ನೋಡಿದ್ವಲ್ಲ, ಆ ಯಕ್ಷ ಪ್ರಶ್ನದ ಭಾಗದಲ್ಲಿಯೂ ಕೂಡ ವೇದೇಶು ಧರ್ಮಶಾಸ್ತ್ರೇಶು ಮಿಥ್ಯಾ ಯೋ ವೈ ದ್ವಿಜಾತಿಷು ದೇವೇಶು ಪಿತೃಧರ್ಮೇಶು ಸಹ ಅಕ್ಷಯಂ ನರಕಂ ವ್ರಜೇತ್. ವೇದಗಳಲ್ಲಿ, ಧರ್ಮಶಾಸ್ತ್ರಗಳಲ್ಲಿ, ಮತ್ತೆ ಅದನ್ನು ಓದುವಂಥ ಜ್ಞಾನಿಗಳಲ್ಲಿ, ದೇವತೆಗಳಲ್ಲಿ ದೋಷವನ್ನು ಕಾಣುವಂಥವನು ಆತನು ಕೂಡ ನರಕ ಭಾಗಿ ಆಗ್ತಾನೆ ಅಂತ ಆ ಯಕ್ಷ ಪ್ರಶ್ನದಲ್ಲಿ ಹೇಳಿದ್ದಾರೆ.
ಯಾವುದನ್ನಾದ್ರೂ ಟೀಕಿಸಬೇಕಾದ್ರೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು, ಅದನ್ನು ಓದುವ ಪ್ರಯತ್ನವನ್ನಾದ್ರೂ ಮಾಡಬೇಕು. ಏನೂ ಮಾಡದೆ ಅದನ್ನು ಟೀಕಿಸುವಂಥವನು ನರಕ ಭಾಗಿಯಾಗ್ತಾನೆ ಅಂತ ಅರ್ಥ. ಮನುಷ್ಯನಿಗೆ ಮಹತ್ವದ ಕರ್ತವ್ಯ ಯಾವುದು? ತಾನು ತನ್ನ ಮಗಳು ವಿವಾಹಕ್ಕೆ ಯೋಗ್ಯಳಾಗಿದ್ದಾಳೆ ಅನ್ನೋದನ್ನು ತಿಳ್ಕೊಂಡು ಅವಳನ್ನು ಮದುವೆ ಮಾಡಿಕೊಡ್ಬೇಕು. ಬೃಹತೀಂ ಸದೃಶೀಂ ಮಹತೀಂ ಸದೃಶೀಂ ವರೆ ಸದೃಶಯ ವರೆ ಅಂತಿದೆ. ಕೆಲವು ಕಡೆ ಬೃಹತೀಂ ಸದೃಶಯ ವರೆ ನ ಪ್ರಯಚ್ಛತಿ ಯಃ ಕನ್ಯಾಂ. ಅವಳನ್ನ ಸರಿಯಾದ ವರನ ಒಬ್ಬನಿಗೆ ಮದುವೆ ಮಾಡಿಕೊಡ್ಲಿಲ್ಲ, ಆವಾಗ ಅವನು ಕೂಡ ಪಾಪಕ್ಕೆ ಗುರಿಯಾಗ್ತಾನೆ. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಹೀಗೊಂದು ಶ್ಲೋಕ ಇದೆ. ಜಾತಿದೋ ಬ್ರಾಹ್ಮಣಾನಾಂ ಹಿ ಮಹಾಪರಿಭಾವಾತ್ ತಥಾ ತದ್ವೃತ್ತಿ ಛೇದನಾಚ್ಚೈವ ತದ್ದಾರ ಪರಿಭಾವನಾತ್. ಆ ಬ್ರಾಹ್ಮಣರ ವೃತ್ತಿಯನ್ನು ಕಸಿಯುವುದರಿಂದ ಮತ್ತೆ ಅವರ ಪತ್ನಿಯರಿಗೆ ತೊಂದರೆ ಕೊಡುವುದರಿಂದ ಅದರಿಂದಲೂ ಬ್ರಹ್ಮಹತ್ಯೆಗೆ ಗುರಿಯಾಗ್ತಾನೆ ಅಂತಿದೆ. ಹೀಗೆ ಮಗಳನ್ನ ಯುಕ್ತ ವಯಸ್ಸಿನಲ್ಲಿ ಮದುವೆ ಮಾಡಿಕೊಡುವುದು, ಆ ಮೂಲಕ ಸಂತಾನದ ಮುಂದುವರಿಕೆಗೆ, ಆಕೆಯ ದಾಂಪತ್ಯ ಸುಖಕ್ಕೆ ಅನುಕೂಲ ಮಾಡಿಕೊಡೋದು ಬಹಳ ಮಹತ್ವದ ಸಂಗತಿ ಅಂತ ನನಗೆ ಕಾಣಿಸ್ತದೆ ಈ ಶ್ಲೋಕವನ್ನು ನೋಡಿದ್ರೆ. ಅಧರ್ಮಜನತೋ ಮೂಢ ಮಿಥ್ಯಾಯೋ ವೈ ದ್ವಿಜಾತಿಶೋ ದಜ್ಜಾನ್ ಮರ್ಮಾತಿಕಂ ಶೋಕಂ ತಂವಿದ್ಯಾತ್ ಬ್ರಹ್ಮಘಾತಿಕಂ. ಅವರಿಗೆ ಜ್ಞಾನಿಗಳಾದಂಥವರಿಗೆ ನಿಷ್ಕಾರಣವಾಗಿ ಚುಚ್ಚು ಮಾತನ್ನಾಡುವುದು, ಅವನು ಕೂಡ ಬ್ರಹ್ಮಘಾತುಕ ಅಂತ ತಿಳ್ಕೊಳ್ಬೇಕು. ಅಂಗವಿಕಲರಾದವರು, ತುಂಬಾ ಕಷ್ಟಪಡ್ತಾ ಇರುವಂಥವರು, ಅವರು ಸರ್ವಸ್ವವನ್ನು ಅಪಹಾರ ಮಾಡಿದರೆ ಆತನು ಕೂಡ ದುಃಖ ಈ ಬ್ರಹ್ಮಹತ್ಯೆಗೆ ಗುರಿ ಆಗ್ತಾನೆ. ಆಶ್ರಮಕ್ಕೆ, ಅರಣ್ಯಕ್ಕೆ, ಗ್ರಾಮಕ್ಕೆ, ಪಟ್ಟಣಕ್ಕೆ ಬೆಂಕಿಯನ್ನಿಡುವವರು ಅಂಥವರು ಕೂಡ ಬ್ರಹ್ಮಘಾತಿಗಳು ಅಂತ ಕರೆಸ್ಕೋತಾರೆ. ಈ ಮಗಳನ್ನ ಯುಕ್ತ ವಯಸ್ಸಿ ಮದುವೆ ಮಾಡಿಕೊಡ್ಬೇಕು ಅಂತ ಇಲ್ಲೊಂದು ಮಾತು ಬಂತಲ್ಲ, ಇದನ್ನ ಆಲೋಚನೆ ಮಾಡ್ತಿದ್ದಾಗ ನನಗೊಂದು ಇದಕ್ಕೆ ಸಂಬಂಧಪಟ್ಟಂತೆ ಇಂಥದೇ ಒಂದು ಬೇರೆ ಮಾತು ಕೂಡ ನೆನಪಿಗೆ ಬಂತು. ನಾವು ನಮ್ಮ ಪತ್ನಿಯಲ್ಲಿ ಪಡ್ಕೊಂಡಂತಹ ಒಬ್ಬ ಹುಡುಗಿ ಮಾತ್ರ ನಮಗೆ ಮಗಳಲ್ಲ. ನಮ್ಮ ಮನೆಯಲ್ಲಿರುವಂತಹ ಒಂದು ಹಸು, ಒಂದು ಆಕಳು, ಹೆಣ್ಣು ಕರು ಅಥವಾ ಮತ್ತೆ ಯಾವುದೇ ಹೆಣ್ಣು ಪ್ರಾಣಿ ಇದ್ರೆ ಅವೆಲ್ಲವೂ ಕೂಡ ನಮಗೆ ಕರುಗಳೇ, ಅವು ನಮ್ಮೆಲ್ಲ ಮಕ್ಕಳೇ. ಅವು ಎಲ್ಲದಕ್ಕೂ ಕೂಡ ಯುಕ್ತವಾದ ವಯಸ್ಸಿನಲ್ಲಿ ಅವುಗಳಿಗೊಂದು ಜೊತೆ ಮಾಡಿ ಅವು ತಮ್ಮ ಸಂತಾನವನ್ನು ಮುಂದುವರಿಸಿಕೊಂಡು ಹೋಗುವುದನ್ನ ಮನುಷ್ಯ ನೋಡಬೇಕು. ಇದನ್ನ ಯಾಕೆ ಮಾತು ಹೇಳ್ತಿದ್ದೇನೆ ಅಂತಂದ್ರೆ, ಈ ಪ್ರಾಣಿಗಳಲ್ಲಿ ನೈಸರ್ಗಿಕವಾದ ರೀತಿಯಿಂದ ಏನು ಅದಕ್ಕೊಂದು ಜೊತೆ ಮಾಡಿ ಆ ನೈಸರ್ಗಿಕವಾಗಿ ಆ ಪ್ರಕಾರ ಸಂತಾನೋತ್ಪತ್ತಿಗೆ ಅನುಕೂಲ ಮಾಡಿಕೊಡುವಂತಹ ಒಂದು ಪ್ರಾಚೀನ ಪದ್ಧತಿ ಇತ್ತಲ್ಲ, ಅದೀಗ ತಪ್ಪಿ ಹೋಗ್ತಾ ಇದೆ. ಆಕಳುಗಳು, ಎಮ್ಮೆಗಳು ಮೊದಲಾದವುಗಳಿಗೆ ಕೃತಕ ರೀತಿಯಿಂದ ಗರ್ಭಧಾರಣೆ ಮಾಡ್ತಿದ್ದಾರೆ. ಆದ್ರಿಂದ ಅವುಗಳಿಗೆ, ಆ ಪ್ರಾಣಿಗಳಿಗೆ ಸಿಗಬೇಕಾದಂತಹ ಸಹಜವಾದಂತಹ ವೈಷಯಿಕ ಸುಖವನ್ನ ನಾವು ಕಿತ್ಕೊಂಡ್ವೇನೋ, ಗ್ರಾಮ್ಯ ಭೋಗ ವಿವರ್ಜಿತಳನ್ನಾಗಿ ಮಾಡಬಾರದು ಮಗಳನ್ನ ಅಂತ ಈ ಹಿಂದೆ ಕೆಲವು ಅಧ್ಯಾಯಗಳಲ್ಲಿ ಬಂತು, ನಾವು ಅದನ್ನು ನೋಡಿದ್ದೇವೆ. ಮಗಳನ್ನ ಯುಕ್ತ ವಯಸ್ಸಿಗೆ ಮದುವೆ ಮಾಡಿಕೊಡದೆ ಹೋದ್ರೆ ತಂದೆಗೆ ಭ್ರೂಣ ಹತ್ಯಾ ಪಿತುಸ್ತಸ್ಯಾಹ ಸಾ ಕನ್ಯಾ ವೃಷಲಿ ಸ್ಮೃತ. ಮದುವೆ ಮಾಡಿಕೊಡದೆ ಇದ್ದು ತಂದೆಗೆ ಭ್ರೂಣ ಹತ್ಯೆ ದೋಷನೂ ಇದೆ, ಬ್ರಹ್ಮಹತ್ಯಾ ದೋಷನೂ ಕೂಡ ಇದೆ ಅಂತ ಇಲ್ಲಿ ಬ್ರಹ್ಮಹತ್ಯೆ ದೋಷವನ್ನು ಹೇಳಿದ್ದಾರೆ, ಹಿಂದೆ ಭ್ರೂಣ ಹತ್ಯೆ ದೋಷವನ್ನು ಹೇಳಿದ್ದಾರೆ. ಪ್ರಾಣಿಗಳಿಗೂ ಕೂಡ ಅಂಥದೊಂದು ಸಹಜವಾದಂತಹ ಜೀವನವನ್ನು ನಡೆಸಲಿಕ್ಕೆ, ಅವುಗಳ ಆ ವಿಷಯ ಸುಖದ ಹಕ್ಕನ್ನ ನಾವು ಅವುಗಳಿಂದ ಕಿತ್ಕೊಳ್ಳದೆ ಹಾಗೆ ನಡೆಸಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲದೆ ಹೋದ್ರೆ ಅವು ಅನೇಕ ವಿಕಾರಗಳಿಗೆ ಒಳಗಾಗ್ತವೆ ಅಂತ ನಾನು ಯಾರೋ ತಜ್ಞರಾದವರು ಬರೆದಂಥ ಲೇಖನವನ್ನು ಕೂಡ ಒಂದ್ ಕಡೆ ನೋಡಿದೆ. ಸಹಜವಾದಂತಹ ವಿಷಯ ಸುಖ ಸಿಗದೇ ಇರುವ ಮೂಲಕ ಅವು ಏನೇನೋ ಅನೈಸರ್ಗಿಕವಾದಂತಹ ಕೆಲವು ವಿಧಾನಗಳನ್ನು ಅನುಸರಿಸಿ ಆ ವಿಷಯ ಸುಖಕ್ಕೆ ಸಮಾನವಾದಂತಹ ತೃಪ್ತಿಯನ್ನು ಪಡ್ಕೊಳ್ಳಿಕ್ಕೆ ಹೋಗ್ತವೆ ಅಂತ ನಾನು ಒಂದ್ ಕಡೆ ಓದಿದ್ದೆ. ಆದ್ರಿಂದ ಆ ಥರ ಮಾಡಬಾರ್ದು. ಅದಲ್ಲದೆ ಇತ್ತೀಚೆಗೆ ಒಂದು
ಸ್ಥಳದಲ್ಲಿ ಒಂದು ಹೆಣ್ಣಾನೆಯನ್ನು ನೋಡಿದೆ ನಾನು. ಅದಕ್ಕೆ ವಯಸ್ಸೆಷ್ಟು ಹೀಗೆಲ್ಲ ಅದ್ರ ಮಾವುತರನ್ನು ವಿಚಾರ ಮಾಡಿದಾಗ ಅದ್ರ ವಯಸ್ಸು ಎಷ್ಟು ಹೇಳಿದ್ರು ಅವರು. ಮತ್ತೆ ಅದಕ್ಕೆ ಎಷ್ಟು ಮರಿಗಳಾಗಿವೆ ಅಂತ ಕೇಳಿದಾಗ ಮರಿಗಳಾಗ್ಲಿಕ್ಕೆ ಬಿಟ್ಟಿಲ್ಲ. ಅದಕ್ಕೆ ಪಟ್ಟಾಭಿಷೇಕ ಮಾಡಿದ್ದಾರೆ ಆ ಮಠದವರು. ಅದಕ್ಕೆ ಏನ್ ಪಟ್ಟಾಭಿಷೇಕ ಮಾಡಿದ್ದಾರೆ ಅಂದ್ರೆ, ಅಲ್ಲಿ ಸ್ವಾಮಿಗಳಿಗೆ ಹೇಗೊಂದು ಪಟ್ಟಾಭಿಷೇಕ ಮಾಡಿರ್ತಾರಲ್ಲ, ಅವರು ಬ್ರಹ್ಮಚಾರಿಗಳಾಗಿರ್ಬೇಕು ಅಂತ ಪಟ್ಟಾಭಿಷೇಕ ಮಾಡಿರ್ತಾರಲ್ಲ, ಆ ತರ ಈ ಆನೆಗೂ ಕೂಡ, ಈ ಹೆಣ್ಣು ಆನೆಗೂ ಕೂಡ ಪಟ್ಟಾಭಿಷೇಕ ಮಾಡಿದ್ದಾರೆ. ಅದಕ್ಕೆ ಗಂಡ ಆನೆಯನ್ನು ಸೇರಿಸುವಂತಿಲ್ಲ, ಆದ್ರಿಂದ ಅದಕ್ಕೆ ಮುಂದೆ ಮಕ್ಕಳು ಮರಿ ಇತ್ಯಾದಿ ಏನು ಪ್ರಶ್ನವೂ ಇಲ್ಲ ಅಂತಂದ್ರು ಅವರು. ಒಂದು ಮೂಕ ಪ್ರಾಣಿ, ಏನೂ ಜ್ಞಾನವಿಲ್ಲದಂತ ತಿರ್ಯಕ್ ಪಶು ಅದು, ಅದಕ್ಕೆ ಈ ಪಟ್ಟಾಭಿಷೇಕ, ಈ ಧರ್ಮ ಇಂಥದೆಲ್ಲ ಏನು ಗೊತ್ತಿರ್ತದೆ? ಮನುಷ್ಯರಿಗೇನೆ ಬ್ರಹ್ಮಚರ್ಯವನ್ನ, ಆಜನ್ಮ ಬ್ರಹ್ಮಚರ್ಯವನ್ನ ಕಲಿಯುವುದರಲ್ಲಿ ನಿಷೇಧ ಮಾಡಿದ್ದಾರೆ. ಹಾಗಿರುವಾಗ ಪ್ರಾಣಿಗಳಿಗೆ ಅವುಗಳ ಹಕ್ಕನ್ನು ಕಿತ್ಕೊಳ್ಳೋದು ಎಷ್ಟು ಉಚಿತವಾಗ್ತದೆ ನಮಗೆ? ಇದೆಲ್ಲ ನಮ್ಗೆ ಯಾಕೋ ಸರಿ ಕಾಣಿಸೋದಿಲ್ಲ. ಆದ್ರಿಂದ ನಾವು ನಮ್ಮ ಅಧೀನದಲ್ಲಿರುವಂತಹ ನಾಯಿ, ಆಕಳು, ಎಮ್ಮೆ, ಆನೆ, ಕುದುರೆ ಇತ್ಯಾದಿ ಯಾವುದೇ ಇರಲಿ, ಗಂಡೆ ಇರಲಿ ಹೆಣ್ಣೆ ಇರಲಿ, ಅದರ ವಿಷಯ ಸುಖದ ಹಕ್ಕನ್ನ ನಾವು ಕಿತ್ಕೊಳ್ಬಾರದು ಅಂತ ನನಗನ್ನಿಸ್ತದೆ. ಅದನ್ನು ತಮ್ಮ ಎದುರಿಗೆ ಹೇಳ್ಕೊಂಡಿದ್ದೇನೆ. ತಾವು ಅದ್ರ ಬಗ್ಗೆ ಆಲೋಚನೆ ಮಾಡಿ ತಮ್ಮ ಅಭಿಪ್ರಾಯವನ್ನು ಹೇಳಬೇಕು. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯ ಕಂಡಿದೆ. ಮುಂದಿನ ಅಧ್ಯಾಯದಲ್ಲಿ ತೀರ್ಥಕ್ಷೇತ್ರಗಳ ಮಹಿಮಾ ವರ್ಣನೆ, ಅದನ್ನು ನಾವು ನೋಡೋರಿದ್ದೇವೆ. ನಾವು ನೋಡ್ತಿರುವ 4 ಪಾಠಗಳಲ್ಲಿಯೂ ಕೂಡ ಆ ಅಧ್ಯಾಯ ಸಮಾಪ್ತವಾಗಿದೆ. ಯುಧಿಷ್ಠಿರ ಕೇಳಿದ, ಹೇ ಮಹಾಪ್ರಾಜ್ಞ ಭೀಷ್ಮ ಭರತರ್ಷಭ, ತೀರ್ಥಾನಾಂ ಕ್ಷೇತ್ರಾಣಾಂ ದರ್ಶನಂ ಶ್ರೇಯಸ್ಕರಂ. ಇತಿ ಶ್ರುತಮಸ್ತಿ ಮಯ. ಇದಾನಿಂ ತು ಪುಣ್ಯತೀರ್ಥಾನಾಂ ಮಾಹಾತ್ಮ್ಯಂ ಯಥಾರೂಪಂ ಭವತಾ ಜ್ಞಾತುಮಿಚ್ಛಾಮಿ. ಪೃಥಿವ್ಯಾಂ ಯಾನಿ ತೀರ್ಥಾನಿ ಪುಣ್ಯಾನಿ ಪುಣ್ಯಕರಾಣಿ ಯಾನಿ ಯಾನಿ ತೀರ್ಥಾನಿ ವರ್ತಂತೆ ತಾನಿ ಸರ್ವಾಣ್ಯಪಿ ತೀರ್ಥಾನಿ ಭವಾನ್ ವರ್ಣಯಿತುಂ ಅರ್ಹಸಿ. ಅಹಂ ತು ಸಪರಿವಾರಃ ಭವತಾ ವರ್ಣಿತಾನ್ ವಿಷಯಾನ್ ಶ್ರೋತುಮಿಚ್ಛಾಮಿ. ಆಗ ಆ ಭೀಷ್ಮರು ಈ ಮುಂದಿನಂತೆ ಹೇಳಲಿಕ್ಕೆ ತೊಡಗಿದರು. ಭದ್ರಂತೆ, ನಿನಗೆ ಒಳ್ಳೇದಾಗಲಿ. ಇಂಥ ಉತ್ತಮವಾದ ವಿಷಯವನ್ನು ಕೇಳಬೇಕು ಅಂತ ಅಪೇಕ್ಷೆ ಪಟ್ಟಿದೆಯಲ್ಲ. ಇದನ್ನ ಗೌತಮನಿಗೆ ಹಿಂದೆ ಅಂಗಿರಸ ಮುನಿ ಹೇಳಿದ್ದಿತ್ತು. ಅದನ್ನೇ ನಾನು ನಿನಗೀಗ ವರ್ಣನೆ ಮಾಡ್ತೇನೆ. ಇದರಿಂದ ಮಹಾಪುಣ್ಯ ನಿನಗೂ ದೊರೆಯೋದಿದೆ. ಇದಂ ಅಂಗಿರಸ ಪ್ರೋಕ್ತಂ. ಅಲ್ಲಿ ಗೌತಮರು ಹೀಗೆ ಕೇಳಿದ್ರಂತೆ ಅಂಗಿರಸ ಮುನಿಯನ್ನ. ತೀರ್ಥ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಕೆಲವು ಸಂಶಯಗಳು ನಮ್ಮನ್ನು ಬಾಧಿಸ್ತಾ ಇವೆ. ಆ ಸಂಶಯಗಳನ್ನ ನೀವು ಪರಿಹರಿಸಬೇಕು. ಧರ್ಮ ಸಂಶಯ ಅಸ್ತಿ ಕಶ್ಚನ ತತ್ಸರ್ವಂ ಶ್ರೋತುಮಿಚ್ಛಾಮಿ ಹೇ ಮಹಾಮುನೆ ತನ್ಮೇ ಶಂಸ. ತೀರ್ಥಗಳಲ್ಲಿ ಸ್ನಾನ ಮಾಡಿದ್ರಿಂದ ಮರಣಾನಂತರದಲ್ಲಿ ನಮಗೆ ಸಿಗಬೇಕಾದಂತಹ ಫಲ ಎಂಥದ್ದು, ಆ ವಿಷಯದಲ್ಲಿ ವಸ್ತುಸ್ಥಿತಿ ಏನಿದೆ, ಅದೆಲ್ಲವನ್ನೂ ಸ್ವಲ್ಪ ನನಗೆ ವಿವರಿಸಿ ಹೇಳು. ಆಗ ಅಂಗಿರಸ್ ಮುನಿಗಳು ಈ ಮುಂದಿನಂತೆ ಅವನಿಗೆ ಅದನ್ನೆಲ್ಲ ವರ್ಣಿಸಿದರು. ಸಪ್ತಾಹಂ ಚಂದ್ರಭಾಗಾಂಬೋಯಿ. ಚಂದ್ರಭಾಗಾ ನದಿಯಲ್ಲಿ ಅಂದ್ರೆ ಚೀನಾಬ್ ನದಿಯಲ್ಲಿ ಉಪವಾಸದಿಂದ ಇರಬೇಕು. ಮತ್ತೆ ಹಾಗೆ ವಿತಸ್ತಾ ನದಿ, ಜೀಲಂ ನದಿ ಅಂತ ಕರೆಸ್ಕೋತದೆ. ಇವೆಲ್ಲ ಈಗ ಪಾಕಿಸ್ತಾನದ ಭಾಗಗಳಲ್ಲಿವೆ. ಅಲ್ಲಿ ಸ್ನಾನ ಮಾಡಬೇಕು. ಇದರಿಂದ ಮಹಾಪುಣ್ಯ ಇದೆ. ವೇದ ಮಂತ್ರಗಳಲ್ಲಿ ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶುತುದ್ರಿ ಸ್ತೋಮಂ ಸಚತಾ ಪರುಷ್ಣಿಯ ಅಸಿಕ್ನಿಯ ಮರುದ್ವೃಧೆ ವಿತಸ್ತಯಾರ್ಜೀಕೀಯೇ ಶೃಣುಷ್ಯಾ ಸುಷೋಮಯ ಅಂತ ಒಂದು ವೇದ ಮಂತ್ರ ಇದೆ. ಇದು ಮಹಾನಾರಾಯಣ ಉಪನಿಷತ್ನಲ್ಲೂ ಇದೆ. ಅಲ್ಲಿ ಅಸಿಕ್ನಿ ಅಂದ್ರೆ ಚಂದ್ರಭಾಗಾ ನದಿ, ಅದನ್ನೇ ಚೀನಾಬ್ ನದಿ ಅಂತ ಹೇಳ್ತಾರೆ.
ಕಾಶ್ಮೀರ ಮಂಡಲೆ ನದ್ಯ ಯಾಹ ಪತಂತಿ. ಕಾಶ್ಮೀರ ಪ್ರಾಂತದಲ್ಲಿರುವಂತಹ ಕೆಲವು ನದಿಗಳು ಮುಂದೆ ಸಿಂಧೂ ನದವನ್ನು ಹೋಗಿ ಸೇರ್ತವೆ. ಯಾಹ ಪತಂತಿ ಮಹಾನದಂ, ಯಾಹ ಪತಂತಿ ಮಹಾಸ್ವನಂ ಅಂತ ಕೂಡ ಇದೆ. ಮಹಾನದಂ ಅಂತಿರುವುದರಿಂದ ನದಿ ಅಂದ್ರೆ ಅವೆಲ್ಲ ಯಾವ ನದಿಗಳಿಗೆ ಸ್ತ್ರೀಯರ ಅಭಿಮಾನಿ ದೇವತೆಗಳು ಅದಕ್ಕೆ ನದಿ ಅಂತ ಕರೀತಾರೆ. ನದ ಅಂದ್ರೆ ಯಾವುದಕ್ಕೆ ಪುರುಷರ ಅಭಿಮಾನಿಗಳು ಅದಕ್ಕೆ ನದ ಅಂತ ಕರೀತಾರೆ. ಅದರಿಂದ ಮಹಾನದ ಅಂದ್ರೆ ಸಿಂಧೂ ನದ ಅಂತ ಹೇಳಿದ್ದಾರೆ. ಮಹಾನದಂ ಅಂತ ಪಾಠ ಇದ್ರೆ ಆ ಸಿಂಧೂ ನದಿಯನ್ನು ಸೇರ್ತವೆ ಅಂತ ಹೇಳೋದು ಸರಿ. ಯಾಕೆಂದ್ರೆ ಈ 7 ನದಿಗಳು ನಾವೇನು ಈ ಕಾಶ್ಮೀರ ಭಾಗದಲ್ಲಿ ಮತ್ತೆ ಪಾಕಿಸ್ತಾನದ ಈಗಿನ ಭಾಗದಲ್ಲಿ ಹರಿತವೆ ಅಂತ ನೋಡ್ತೀವಲ್ಲ, ಅವೆಲ್ಲ ಸಪ್ತ ಸಿಂಧುಗಳು ಅಂತ ಕರೆಸ್ಕೋತವೆ. ಆದ್ರಿಂದ ಅವೆಲ್ಲ ಸಿಂಧು ನದಿಯಿಂದಲೇ ಹುಟ್ಟಿರುವಂಥವು ಅಥವಾ ಸಿಂಧು ನದಿಗೆ ಹೋಗಿ ಸೇರುವಂಥವು. ಸಿಂಧು ನದಿಯ ಉಪನದಿಗಳು ಅಂತ ಕಾಣಿಸ್ತವೆ. ಸಿಂಧು ನದದ ಉಪನದಿಗಳು ಅವು ಮುಂದೆ ಮತ್ತೆ ಸಮುದ್ರಕ್ಕೆ ಹೋಗಿ ಸೇರ್ತವೆ ಅಂತ ನಾವು ತಿಳ್ಕೊಳ್ಬಹುದಾಗಿದೆ. ತಾನದೀಹಿ ಸಿಂಧು ಮಾಸಾಧ್ಯ ಶೀಲವಾನ್ ಸ್ವರ್ಗಮಾಪ್ನುಯಾತ್. ಅಲ್ಲಿ ಅವನು ಸ್ಥಾನಾದಿಗಳನ್ನು ಮಾಡಿದವನು ಸದ್ಗತಿಯನ್ನು ಪಡ್ಕೋತಾನೆ ಅಂತ. ಇನ್ನು ಮಹಾಸ್ವನಂ ಅಂತ ಪಾಠ ಇದ್ರೆ ದೊಡ್ಡ ಶಬ್ದಪೂರ್ವಕವಾಗಿ ಅಂತ ಅದರ ಅರ್ಥ ಆಗಿಬಿಡ್ತದೆ. ಅದರಿಂದ ಪಾಠ ಯಾವುದು ಅಂತ ತೀರ್ಮಾನ ಮಾಡುವುದು ಸ್ವಲ್ಪ ಕಷ್ಟ. ಅಂತೂ ಇವೆಲ್ಲ ಮಹಾ ಪುಣ್ಯಕರವಾದ ನದಿಗಳು. ಕಾಶ್ಮೀರ ಮಂಡಲ ಅಂತ ಈ ಶಬ್ದವನ್ನು ಕರೆದಿದ್ದಾರೆ. ಇದು ಕೂಡ ನಾವು ಗಮನಿಸಬೇಕಾದಂತಹ ಒಂದು ಶಬ್ದ. ಇವತ್ತಿನ ನಮ್ಮ ಕಾಶ್ಮೀರ ಏನಿದೆ, ನಮ್ಮ ಭಾರತದ ಭಾಗದಲ್ಲಿರುವಂತಹ ಕಾಶ್ಮೀರ ಮತ್ತೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ POK, ಅದಲ್ಲದೆ ಪಾಕಿಸ್ತಾನದ ನೈಋತ್ಯ ಭಾಗ ಅಂದ್ರೆ ನಮ್ಮ ಭಾರತ ದೇಶದ ಗಡಿಗೆ ಹೊಂದ್ಕೊಂಡಿರುವಂತಹ ಪಾಕಿಸ್ತಾನದ ನೈಋತ್ಯ ಭಾಗ ಏನಿದೆ ಅದನ್ನೆಲ್ಲ ಕಾಶ್ಮೀರ ಮಂಡಲ ಅಂತ ಪ್ರಾಚೀನ ಕಾಲದಲ್ಲಿ ಕರಿತಾ ಇದ್ರೇನೋ. ಇದೊಂದು ಮಹತ್ವದ ಅಂಶ, ನಾವು ಗಮನಿಸಬೇಕಾದಂತಹ ಒಂದು ಅಂಶ. ಪುಷ್ಕರ, ಪ್ರಭಾಸ, ನೈಮಿಷಾರಣ್ಯ ಅಲ್ಲೆಲ್ಲ ಸಂಚಾರ ಮಾಡುವವನು ಕೂಡ ಮಹಾಫಲವನ್ನ ಪಡಿತಾನೆ. ವಿಮಾನಾರೂಢನಾಗಿ ಸ್ವರ್ಗಕ್ಕೆ ಹೋಗ್ತಾನೆ. ಅಪ್ಸರ ಸ್ತ್ರೀಯರು ಅದನ್ನು ಕರ್ಕೊಂಡು ಹೋಗ್ತಾರೆ ಸ್ವರ್ಗಕ್ಕೆ ಅಂತ ವರ್ಣನೆ ಇದೆ. ಹಿರಣ್ಯಬಿಂದು ತೀರ್ಥದಲ್ಲಿ ಸ್ನಾನ ಮಾಡುವವನು, ಆ ಹಿರಣ್ಯಬಿಂದು ತೀರ್ಥದಲ್ಲಿ ಪ್ರಧಾನ ದೇವತೆಯಾದ ಕುಶೇಶಯನನ್ನು ನಮಸ್ಕರಿಸುವವನು ಅಂತ ಒಂದು ಕಡೆ ಅನುವಾದ ಮಾಡಿದ್ದಾರೆ. ಗೀತಾ ಪ್ರೆಸ್ಸಿನ ಪಾಠ ಮತ್ತು ಭಾರತ ಪ್ರಕಾಶನದ ಪಾಠದಲ್ಲಿ ಹಾಗೆ ಕಾಣಿಸ್ತದೆ. ಅದು ಅನೇಕ ಕಡೆ, ಬೇರೆ ಕಡೆ ದಕ್ಷಿಣ ಭಾರತದ ಪಾಠಗಳಲ್ಲೆಲ್ಲ ಕುಶೇಶಯೇಚ ದೇವತ್ವಂ, ದೇವಂ ತಮ್ ಅಂತನೂ ಪಾಠ ಇದೆ. ಕುಶೇಶಯ ಅಂತಂದ್ರೆ ಕಮಲ. ಆ ಕಮಲದಲ್ಲಿ ಯಾರು ಭಗವಂತನನ್ನು ಉಪಾಸಿಸ್ತಾರೋ, ಕಮಲದಲ್ಲಿರುವಂತಹ ಪರಮಾತ್ಮನನ್ನು ಯಾರು ಉಪಾಸಿಸ್ತಾರೋ ಅಂತ ಹೀಗೆ ಅರ್ಥ ಆಗ್ತದೆ. ಆವಾಗ ಈ ಅರ್ಥವೇ ಉಚಿತ. ಅಲ್ಲಿ ಪ್ರಧಾನ ದೇವತೆಯಾದ ಕುಶೇಶಯನನ್ನು ನಮಸ್ಕರಿಸುವುದು ಅಂದ್ರೆ ಯಾರು? ಕುಶೇಶಯ ಅಂದ್ರೆ ಯಾರು? ಕಮಲದ ಅಭಿಮಾನಿ ದೇವತೆ ಯಾರು? ಹೀಗೆಲ್ಲ ಅದು ಗೊತ್ತಾಗೋದಿಲ್ಲ. ಒಂದು ಸಂಗತಿಯೂ ಇದೆ, ಪದ್ಮೋ ಬ್ರಹ್ಮ ಸಮುದೃಷ್ಟ ಪದ್ಮಾ ಶ್ರೀರಪಿ ಚೋಚ್ಯತೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಪದ್ಮ ಶಬ್ದದಿಂದ ಚತುರ್ಮುಖ ಬ್ರಹ್ಮನನ್ನು ಹೇಳ್ತಾರೆ, ಲಕ್ಷ್ಮೀದೇವಿಯನ್ನು ಹೇಳ್ತಾರಂತೆ. ಹಾಗಾಗಿ ಕುಶೇಶಯ ಅಂದ್ರೆ ಪದ್ಮ, ಪದ್ಮ ಶಬ್ದದಿಂದ ಚತುರ್ಮುಖ ವಾಚ್ಯನಾದ್ರೆ ಕುಶೇಶಯ ಶಬ್ದದಿಂದಲೂ ಅವನೇ ವಾಚ್ಯನಾಗ್ತಾನೋ ಏನೋ. ಅದನ್ನು ನಾವು ಹೀಗೆಂತ ಊಹೆ ಮಾಡಬಹುದಷ್ಟೇ, ತೀರ್ಮಾನ ಏನಾಗೋದಿಲ್ಲ. ಇಂದ್ರತೋಯ ಅಂತ ನದಿ, ಅದು ಗಂಧಮಾದನ ಪರ್ವತದ ಸಮೀಪದಲ್ಲಿದೆ. ಮುಂದೆ ಕುರಂಗ ಕ್ಷೇತ್ರದಲ್ಲಿ ಕರತೋಯ ಅಂತ ನದಿ ಇದೆ. ಇಲ್ಲೆಲ್ಲ ಸ್ನಾನ ಮಾಡಿ 3 ದಿವಸ ಉಪವಾಸ ಇದ್ರೆ ಅಶ್ವಮೇಧ ಯಾಗ ಮಾಡಿದ ಫಲವನ್ನು ಪಡ್ಕೋತಾನೆ. ಗಂಗಾದ್ವಾರ ಅಂದ್ರೆ ಹರಿದ್ವಾರ ಅಂತ ಹೀಗೆ ಅದನ್ನ ಕರೀತಾರೆ. ಕುಶಾವರ್ತ ತೀರ, ಬಿಲ್ವಕ ತೀರ್ಥ, ಅದು ನೀಲ ಪರ್ವತ ಸಮೀಪ ಇದೆ. ಕನಕಲ ಅಂತ, ಇದೆಲ್ಲ ಹಿಂದೆ ವನಪರ್ವದಲ್ಲಿ ತೀರ್ಥಯಾತ್ರಾ ಪರ್ವದಲ್ಲಿ ಕೆಲವು ಬಂದಿದೆ ಈ ಕೆಲವು ಶಬ್ದಗಳು. ಅವರು ಸದ್ಗತಿಯನ್ನು ಪಡ್ಕೋತಾರೆ. ಸಲಿಲ ಹ್ರದ ಅಂತ ಒಂದು ತೀರ್ಥ, ಅಲ್ಲಿ ಸತ್ಯಸಂಧನಾಗಿ ಕೋಪವನ್ನು ಗೆದ್ದು ಸ್ನಾನ ಮಾಡಿದವನು ಅಶ್ವಮೇಧ ಯಾಗದ ಫಲವನ್ನು ಪಡ್ಕೋತಾನೆ. ಇದು ಗಂಗಾ ನದಿ ಉತ್ತರ ದಿಕ್ಕಿನಲ್ಲಿ ಪರ್ವತದಿಂದ ಬೀಳುತ್ತದೆ ಒಂದು ಕಡೆ.
ಪತತೆ ದಿಶಮುತ್ತರಾಂ ಮಹೇಶ್ವರಸ್ಯ ತ್ರಿಸ್ಥಾನೆ, ಮಹೇಶ್ವರನ ತ್ರಿಸ್ಥಾನ ತೀರ್ಥ ಅಂತ ಅದಕ್ಕೆ ಹೆಸರು ಅಂತ ಅನುವಾದ ಮಾಡಿದ್ದಾರೆ. ಇದು ಈ ಬದರಿ, ಕೇದಾರ ಮೊದಲಾದಂತಹ ಪ್ರದೇಶಗಳು ಇರಬಹುದು ಅಂತ ನಾನು ಊಹೆ ಅಷ್ಟೆ. ಸಪ್ತಗಂಗಾ, ತ್ರಿಗಂಗಾ, ಇಂದ್ರ ಮಾರ್ಗ ಈ ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿ ಮುಂದೆ ಪಿತೃತರ್ಪಣಾದಿಗಳನ್ನು ಕೊಡುವಂಥವ್ರು. ತರ್ಪಯನ್ ಅಂತಿದೆ, ಪಿತೃತರ್ಪಣ, ದೇವತರ್ಪಣ ಮೊದಲಾದವರನ್ನು ಕೊಡುವಂಥವ್ರು ಮಹಾಪುಣ್ಯವನ್ನು ಪಡ್ಕೋತಾರೆ. ಅಮೃತವನ್ನ ಪಡ್ಕೋತಾರೆ ಸ್ವರ್ಗಕ್ಕೆ ಹೋಗಿ ಅಂತ ಅದರ ಅಭಿಪ್ರಾಯ. ಮಹಾಶ್ರಮ ಅಂತ ಮುಂದೆ ಮತ್ತೊಂದು ತೀರ್ಥ. ಅಗ್ನಿಹೋತ್ರವನ್ನು ಮಾಡಬೇಕು ಅಲ್ಲಿ ಹೋಗಿದ್ದು. 1 ತಿಂಗಳು ನಿರಾಹಾರನಾಗಿರಬೇಕು. 1 ಮಾಸದಲ್ಲೇ ಅದ್ಭುತವಾದ ಒಂದು ಸಿದ್ಧಿ ಅವನಿಗೆ ದೊರೆಯುತ್ತದೆ ಅಂತ ಹೇಳ್ತಾರೆ. ಭೃಗುತುಂಗ, ಅಲ್ಲಿ ಭೃಗುತುಂಗದಲ್ಲಿರುವಂತಹ ಮಹಾಹೃದ ಅಂತ ಮತ್ತೊಂದು ತೀರ್ಥ. 3 ದಿವಸ ಅಲ್ಲಿ ಉಪವಾಸ ಇರುವವನು ಬ್ರಹ್ಮಹತ್ಯೆಯಿಂದ ಮುಕ್ತನಾಗ್ತಾನೆ. ಕನ್ಯಾಕೂಪ ಅಂತ ಮತ್ತೊಂದು ತೀರ್ಥ. ಕನ್ಯಾಕೂಪೆ ಉಪಸ್ಪೃಶ್ಯ ಬಲಾಕಾಯಾಂ ಕೃತೋದಕ, ಸಮೀಪದಲ್ಲೇ ಬಲಾಕ ಅಂತಿದೆ. ಅಲ್ಲಿ ದೇವಪಿತೃ ತರ್ಪಣವನ್ನ ಕೊಡುವಂಥವನು ಕೀರ್ತಿವಂತನಾಗ್ತಾನೆ. ದೇವಿಕಾ ಅಂತ ಮತ್ತೊಂದು, ಸುಂದರಿಕಾಂಡ, ಸುಂದರಿಕಾ ಕುಂಡ ಅಂತ ಇಲ್ಲೆಲ್ಲ ಕಡೆ ಸ್ನಾನ ಮಾಡುವಂಥವ್ರು ಮಹಾಪುಣ್ಯಕ್ಕೆ ಭಾಗಿದಾರಾಗ್ತಾರೆ. ಸುಂದರವಾದಂತಹ ರೂಪ, ತೇಜಸ್ಸನ್ನು ಪಡ್ಕೋತಾರಂತೆ ಜನ್ಮಾಂತರದಲ್ಲಿ. ಗಂಗಾ ತೀರ್ಥಕ್ಕೆ ಬಂತು, ಮಹಾಗಂಗಾ. ಗಂಗಾ ನದಿಯ ಒಂದು ಹೆಸರೇ ಇದ್ದಿರ್ಬೇಕು, ಅದು ಗಂಗೆಯ ನದಿಗೆ ಮತ್ತೊಂದು ಹೆಸರೇ ಇದ್ದಿರ್ಬೇಕು. ಕೃತ್ತಿಕಾಂಗಾರ ತೀರ್ಥ ಅಂತ, ಅಲ್ಲಿ ಸ್ನಾನ ಮಾಡ್ತಾ 15 ದಿವಸ ಇದ್ರೆ ಅವಸಾನ ನಂತರ ಸ್ವರ್ಗಕ್ಕೆ ಹೋಗ್ತಾನೆ. ಕಿಂಕಿಣಿಕಾ ಮತ್ತು ವೈಮಾನಿಕ ತೀರ್ಥಗಳು, ಅಲ್ಲಿಯೂ ಸ್ನಾನ ಮಾಡಿದ್ರಿಂದ ಸ್ವರ್ಗಕ್ಕೆ ಹೋಗ್ತಾನೆ. ಕಾಲಿಕಾಶ್ರಮ, ಅಲ್ಲಿಂದ ವಿಪಾಶಾ ನದಿ ಅಂದ್ರೆ ಆರ್ಜಿಕೀಯ ಅಂತ ವೇದದಲ್ಲಿ ಏನಿದೆ, ಆ ಆರ್ಜಿಕೀಯ ನದಿಯನ್ನೇ ವಿಪಾಶಾ ನದಿ ಅಥವಾ ಬ್ಯಾಸ್ ನದಿ ಅಂತ ಹೇಳ್ತಾರೆ. ಇಲ್ಲಿ ಸ್ನಾನ ಮಾಡುವಂಥವ್ರು, ಪಿತೃಗಳಿಗೆ ತರ್ಪಣ ಕೊಡುವಂಥವ್ರು ಮಹಾಪುಣ್ಯವನ್ನು ಹೊಂದುತ್ತಾರೆ. ಕೃತ್ತಿಕಾಶ್ರಮದಲ್ಲಿ ಸ್ನಾನ ಮಾಡುವವರು, ಅಲ್ಲಿ ತರ್ಪಣ ಕೊಡುವಂಥವರು, ಅಲ್ಲಿರುವ ಮಹಾದೇವನನ್ನ, ಈಶ್ವರನನ್ನ ಆರಾಧಿಸುವವರು ಸ್ವರ್ಗವನ್ನು ಪಡೀತಾರೆ. ಮಹಾಪುರ ತೀರ್ಥ ಅಂತ, ಅಲ್ಲಿ 3 ರಾತ್ರಿ ವಾಸ ಮಾಡಬೇಕು. 3 ರಾತ್ರಿ ವಾಸ ಮಾಡಿ ಸಾಧನೆ ಮಾಡಬೇಕು, ಉಪವಾಸ ಮಾಡಬೇಕು. ಬೇರೆ ಬೇರೆ ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು ಮೊದಲಾದವರಿಂದ ಏನೊಂದು ಭಯ ಪ್ರಾಪ್ತ ಆಗ್ತದೆ ಮನುಷ್ಯನಿಗೆ, ಆ ಭಯವನ್ನೆಲ್ಲ ನೀಗಿಕೊಳ್ತಾನಂತೆ. ಅಂತ ಒಂದು ಮಹಾಸಿದ್ಧಿ ಅಲ್ಲಿ ದೊರೆಯುತ್ತದೆ. ದೇವದಾರುವನ ಅಂತ, ಅಲ್ಲಿಯೂ ಸ್ನಾನ ತರ್ಪಣಾದಿಗಳನ್ನು ಮಾಡಬೇಕು. ಸ್ವರ್ಗಲೋಕಕ್ಕೆ ಅದು ಕೂಡ ಸಾಧಕನನ್ನ ಕರ್ಕೊಂಡು ಹೋಗ್ತದೆ. ಶರಸ್ತಂಭ ತೀರ್ಥ ಅಂತ ಮುಂದಿಂದು. ಕುಶಸ್ತಂಭ ತೀರ್ಥ ಅಂತ, ದ್ರೋಣ ಶರ್ಮ ಪದ. ಸ್ವಲ್ಪ ಪಾಠಗಳಲ್ಲಿ ವ್ಯತ್ಯಾಸ ಇರಬಹುದು, ಬೇರೆ ಬೇರೆ ಪಾಠಗಳಲ್ಲಿ ಅಂತೂ ಅಲ್ಲಿ ಇದ್ದುದನ್ನು ಹೇಳಿದ್ದೇನೆ. ಆಪಃ ಪ್ರಪತನೆ ಸ್ನಾತಃ ಸೇವಿತೆ ಸಹ ಅಪ್ಸರೋಗಣೈ. ಆಪಃ ಪ್ರಪತನ ಅಂತಂದ್ರೆ ಅಪಾಂ ಪ್ರಪತನ ಸೇವಿ ಅಂತಿದೆ. ಜಲಪಾತಗಳಿವೆ ಅಲ್ಲೆಲ್ಲ, ಆ ಜಲಪಾತಗಳಲ್ಲಿ ಸ್ನಾನ ಮಾಡಿದವನು ಮಹಾಗತಿಯನ್ನು ಪಡ್ಕೋತಾನೆ. ಚಿತ್ರಕೂಟ, ಅಲ್ಲಿರುವಂತಹ ಮಂದಾಕಿನಿ, ಇದು ಗಂಗಾ ನದಿ ಅಲ್ಲ, ಬೇರೊಂದು ಮಂದಾಕಿನಿ ಅಂತ ಹೆಸರಿಂದ ಬೇರೊಂದು ನದಿ. ಜನಸ್ಥಾನದಲ್ಲಿ ಗೋದಾವರಿ ನದಿ ಇದೆ. ಇಲ್ಲಿ ಸ್ನಾನ ಮಾಡಿದವನು ಮುಂದೆ ರಾಜಲಕ್ಷ್ಮಿಯನ್ನು ಪಡ್ಕೋತಾನೆ ಮುಂದಿನ ಜನ್ಮದಲ್ಲಿ, ಅಂದ್ರೆ ರಾಜನಾಗ್ತಾನೆ. ಶ್ಯಾಮಾಶ್ರಮ ಅಂತ ಒಂದು ಆಶ್ರಮ ಕೇಳಿ ಬರ್ತದೆ. ಮುಂದೆ ಅಂತರ್ಧಾನ ಫಲಂ ಲಭೇತ್ ಅಂತ ಪಡ್ಕೊಂಡು ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅಂತರ್ಧಾನ ಫಲವನ್ನು ಪಡ್ಕೊಳ್ಳೋದಂದ್ರೆ ಬೇಕಾದಾಗ ಅಂತರ್ಧಾನ ಆಗುವಂತಹ ಶಕ್ತಿಯನ್ನು ಪಡ್ಕೋತಾನೆ. ಗಂಧರ್ವರಂತೆ ತಾನು ಕೂಡ ವಿಹರಿಸ್ತಾನೆ ಅಂತ ಅದಕ್ಕೆ ಅರ್ಥ ಬರೆದಿದ್ದಾರೆ. ಇನ್ನು ಕೆಲವು ಕಡೆ ಅಂತರ್ಧಾನ ಅಂತಲ್ಲದೇನೆ ಗಂಧರ್ವ ನಗರೇ ವಸೇತ್ ಅಂತಾನೆ ಪಾಠ ಇದೆ.
ಕೌಶಿಕಿ ನದಿಗೆ ಹೋಗಿ ಅನುದಿನ ಸ್ನಾನ ಮಾಡಿ ವಾಯುಭಕ್ಷನಾಗಿದ್ರೆ ಮುಂದೆ ಸ್ವರ್ಗಕ್ಕೆ ಹೋಗ್ತಾನೆ. ಮತಂಗವಾಪಿ ಅಂತ ಮತ್ತೊಂದು ಕ್ಷೇತ್ರ ಕೇಳಿ ಬರ್ತದೆ. ಅಲ್ಲಿಯೂ ಸ್ನಾನ ಇತ್ಯಾದಿಗಳನ್ನು ಮಾಡಬೇಕು. ಅಂಧಕ, ಸನಾತನ, ನೈಮಿಷಾರಣ್ಯದಲ್ಲಿರುವಂಥ ಸ್ವರ್ಗತೀರ್ಥ ಇತ್ಯಾದಿ ಕಡೆಗಳಲ್ಲಿ ಸ್ನಾನ ಮಾಡಿದರೆ 1 ತಿಂಗಳವರೆಗೆ ಪಿತೃ ತರ್ಪಣ ಕೊಟ್ಟರೆ ಅವನು ಕೂಡ ಪುರುಷ ಮೇಧ ಯಜ್ಞವನ್ನು ಮಾಡಿದಂತಹ ಫಲವನ್ನು ಪಡಿತಾನೆ. ಅಲ್ಲಿಗೆ ಈಗ ನಡೆದಿರುವಂತಹ ಅಧ್ಯಾಯದ ಇದು ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 31ನೇ ಅಧ್ಯಾಯ, ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ 64ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 56ನೇ ಅಧ್ಯಾಯ, 25ನೇ ಅಧ್ಯಾಯ ಗೀತಾ ಪ್ರೆಸ್ಸಿನ ಪಾಠದಲ್ಲಿ. ಅದರ 33 ಶ್ಲೋಕಗಳು ಇಲ್ಲಿಗೆ ಸಮಾಪ್ತವಾಗಿವೆ. ಇವತ್ತಿನ ಭಾಗವು ಕೂಡ ಸಮಾಪ್ತವಾಗಿದೆ.